ಬಾಲ್ಕಿಯಲ್ಲಿ ಗ್ರಾಮಾಡಳಿತಾಧಿಕಾರಿಗಳಿಂದ ಮುಷ್ಕರ ಧರಣಿ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ 10/2/2025 ಎರಡನೇ ಹಂತದ ನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಕರೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಬಾಲ್ಕಿ ತಹಶೀಲ್ದಾರ್ ಕಚೇರಿ ಎದುರುಗಡೆ ಮುಷ್ಕರ ಧರಣಿ ಮಾಡುತ್ತಿದ್ದಾರೆ. ಮುಷ್ಕರ ಧರಣಿ ಮುಖಾಂತರ ಗ್ರಾಮಾಡಳಿತಾಧಿಕಾರಿಗಳ ತಾಲೂಕು ಅಧ್ಯಕ್ಷರಾದ ಮುಲ್ಲಾ ಅವರು ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳ ಸರ್ಕಾರವು ನಮ್ಮ ಬೇಡಿಕೆಗಳು ಸ್ಪಂದಿಸಿ ನಮಗೆ ನ್ಯಾಯಯುತವಾಗಿ ನ್ಯಾಯ ನೀಡಬೇಕೆಂದು ನಮಗೆ ಅನ್ಯಾಯ ಮಾಡದೆ ಕಾಪಾಡಿಕೊಳ್ಳಬೇಕು. ಇಡೀ ಕರ್ನಾಟಕ ರಾಜ್ಯ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಒಂದು ಸಣ್ಣ ಗ್ರಾಮದಿಂದ ರಾಜ್ಯ ಮಟ್ಟಕ್ಕಾಗಲಿ ಅಥವಾ ರಾಷ್ಟ್ರ ಮಟ್ಟಕ್ಕಾಗಲಿ ಏನಾದರೂ ಆ ಗ್ರಾಮದ ಸಮಸ್ಯೆ ಇದ್ದರೆ ಅದಕ್ಕೆ ನಮ್ಮ ವರದಿ ಮುಖ್ಯವಾಗಿರುತ್ತದೆ. ಅದಕ್ಕಾಗಿ ಸರ್ಕಾರವು ನಮ್ಮನ್ನು ಈ ರೀತಿ ಕಡೆಗಣಿಸಬಾರದೆಂದು ಈ ಮುಷ್ಕರ ಧರಣಿ ಮುಖಾಂತರ ತಾಲೂಕು ಅಧ್ಯಕ್ಷರಾದ ಮುಲ್ಲಾ ಅವರು ಮಾತನಾಡಿದರು. ಈ ಮುಷ್ಕರ ಧರಣಿಗೆ ಬಾಲ್ಕಿ ತಾಲೂಕಿನ ದಲಿತ ಪರ ಒಕ್ಕೂಟ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಮೇತ್ರಿ ಅವರು ಬೆಂಬಲ ನೀಡಿ ಸರ್ಕಾರಕ್ಕೆ ಹೋರಾಟಗಾರಿಕೆ ನ್ಯಾಯ ನೀಡಬೇಕೆಂದು ಒತ್ತಾಯಿಸಿದರು. ಮತ್ತು ಅದೇ ಸಂದರ್ಭದಲ್ಲಿ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ರಾಜ್ಕುಮಾರ್ ಬಾಡಸಂಗಿ ಕೂಡ ಬೆಂಬಲ ನೀಡಿರುತ್ತಾರೆ. ಮುಷ್ಕರ ಹೋರಾಟದಲ್ಲಿ ಪ್ರಮುಖರಾದ ಸಂಜು ಕುಮಾರ್ ಲಂಜಾವಾಡಿ ದಲಿತ್ ಯುವ ಮುಖಂಡರು, ರವಿ ಗೌಂಡಿ ದಲಿತ ಮುಖಂಡರು ಇನ್ನಿತರರು ಹಾಗೂ ಗ್ರಾಮಾಡಳಿತಾಧಿಕಾರಿಗಳ ಪ್ರಮುಖರು ಹಾಗೂ ಮಹಿಳಾ ಸಿಬ್ಬಂದಿಗಳು ಜಿಲ್ಲೆಯ ಪದಾಧಿಕಾರಿಗಳು ಮುಷ್ಕರದಲ್ಲಿ ಭಾಗಿಯಾದರು. ನಮ್ಮ ಬೇಡಿಕೆ ಸರ್ಕಾರವು ಎಲ್ಲಿಯವರೆಗೂ ನ್ಯಾಯಯುತವಾಗಿ ಕೊಡುವುದಿಲ್ಲವೋ ನಾವು ಸತತವಾಗಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಮುಷ್ಕರ ಧರಣಿ ಮುಂದುವರಿಸುತ್ತೇವೆ ಎಂದು ಈ ಮುಷ್ಕರ ಧರಣಿ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸಲಾಯಿತು. ವರದಿ ಸತೀಶ್ ಕುಮಾರ್ ಕಲಾ ಬೀದರ್. 25ರಿಂದ ನಾವು ರಾಜ್ಯಾದ್ಯಂತ ನಮ್ಮ ಗ್ರಾಮಾಡಳಿತ ಸಂಘದ ರಾಜ್ಯಾಧ್ಯಕ್ಷರ ಬಂದ ನಿರ್ದೇಶನದ ಮೇರೆಗೆ ಇವತ್ತು ತಾಲೂಕು ಸೇರಿ ಮುಂದೆ ನಮ್ಮ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು 7ನೇ ಹಂತದ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಇಂದು 3 ದಿನಗಳ ಕಾಲ ಇಲ್ಲಿ ತಹಸೀಲ್ ಕಾರ್ಯಾಲಯದ ಮುಂದೆ ಒಂದು ಮುಷ್ಕರ ನಮ್ಮ ತಾಲೂಕು ಸಂಘದಿಂದ ಮಾಡ್ತಾಯಿದ್ದೀವಿ. ಮುಂದೆ ಒಂದು ರಾಜ್ಯಾಧ್ಯಕ್ಷರು ಏನು ನಿರ್ದೇಶನ ಇದೆ ಆ ಪ್ರಕಾರ ಮುಷ್ಕರ ನಿರ್ದಿಷ್ಟವಾದ ಒಂದು ತಿಂಗಳವರೆಗೆ ಮಾಡಿದ್ದೀವಿ. ನೀವು ತಾಲೂಕಾಧ್ಯಕ್ಷ ನೀವೇ? ತಾಲೂಕಾಧ್ಯಕ್ಷ ಅಹಮದ್ ಮುಲ್ಲಾ ಅಂತ. ಒಂದು ಧರಣಿ ಗ್ರಾಮ ಆಡಳಿತಾಧಿಕಾರಿ ಏನು ಧರಣಿ ಮಾಡ್ತಾ ಇದ್ದಾರೆ 2ನೇ ಹಂತದ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಏನು DSS ಇದೆ, ನಾನು ಸಂಪೂರ್ಣವಾದ ಬೆಂಬಲನ್ನು ಸೂಚಿಸಿದ್ದೇನೆ. ಯಾವುದೇ ಹಂತದಲ್ಲೂ ಅವರೇನಪ್ಪ ಅಂದರೆ ಯಾವುದೇ ಹೋರಾಟ ಮಾಡಿದ್ರು ನಾನು ಸದಾ ಇವ್ರ ಜೊತೆ ಇರ್ತೀನಿ, ಇವ್ರ ಜೊತೆ ಹೋರಾಟ ಮಾಡ್ತೀನಿ. ಏಕೆಂದರೆ ಸುಮಾರು ವರ್ಷದಿಂದ ಅವರೇನಪ್ಪ ಅಂದ್ರೆ ಹೋರಾಟ ಮಾಡ್ತಾ ಇದ್ದಾರೆ, ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಯಾಕಂದ್ರೆ ಅವರು ಒಳ್ಳೆಯ ಒಂದು ಅಧಿಕಾರಿ ಇದ್ದಾರೆ. ಯಾವುದೇ ಬಡವರಾಗಲಿ, ದಲಿತರಾಗಲಿ, ಹಿಂದುಳಿದರಾಗಲಿ, ಅಲ್ಪಸಂಖ್ಯಾತರಾಗಲಿ ಇವತ್ತು ಅವ್ರ ಕಚೇರಿಗೆ ಬರ್ತಾ ಇದ್ದಾಗ ಅವ್ರು ಸಂಪೂರ್ಣದ ಯಾವುದೇ ತಾರತಮ್ಯ ಇಲ್ಲದೆ ಇವತ್ತೇನಪ್ಪ ಅಂದರೆ ಸೇವೆ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಅವ್ರಿಗೆ ಒಂದೆಡೆ ನ್ಯಾಯ ಸಿಗೋದು ನಾವು ಕೂಡ ಹೋರಾಟ ಮಾಡಕ್ಕೆ ತಯಾರಿದ್ದೇವೆ. ನನ್ನ ಹೆಸರು ಶಿವಕುಮಾರ್ ಮೇತ್ರಿ, ದಲಿತ ಸಂಘಟನೆಗಳ ಒಕ್ಕೂಟದ ತಾಲೂಕಾ ಸಂಚಾಲಕ. ಗ್ರಾಮ ಲೆಕ್ಕಿಗರ ಹಾಗೂ ಸರ್ಕಾರಿ ನೌಕರರ ಅನಿರ್ದಿಷ್ಟ ಧರಣಿ ಏನು ನಡೀತಾ ಇದೆ, ಆ ಧರಣಿಗೆ ನನ್ನ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣದ ವತಿಯಿಂದ ಸಂಪೂರ್ಣ ಬೆಂಬಲಿದೆ. ಮತ್ತು ಸರ್ಕಾರಕ್ಕೆ ಇವರ ಬೇಡಿಕೆಗಳಿಗೆ ಸ್ಪಂದಿಸಬೇಕೆಂದು ನಾನು ಕೂಡ ಸರ್ಕಾರಕ್ಕೆ ಒತ್ತಡ ಹಾಕಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೂಡ ಒದಗಿಸ್ತೇನೆ ಅಂತ ಹೇಳಿ ಈ ಧರಣಿ ಮುಖಾಂತರ ಇವರಿಗೆ ಬೆಂಬಲಿಸಿ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.